ಮಿತ್ರರೇ ನಮಸ್ಕಾರ. ಮಿತ್ರರೇ, ಶ್ರೀಲಂಕಾದಲ್ಲಿ ಎದುರಾದಂತಹ ಆರ್ಥಿಕ ಪರಿಸ್ಥಿತಿ ಭಾರತಕ್ಕೂ ಬರುತ್ತೆ. ಪಾಕಿಸ್ತಾನದಲ್ಲಿ ಎದುರಾದಂತಹ ಆರ್ಥಿಕ ದುಸ್ಥಿತಿ ಇಂಡಿಯಾದಲ್ಲೂ ಆಗತ್ತೆ. ಬಾಂಗ್ಲಾ ಚೀನಾಗೂ ಬಂದಿದೆ, ಭಾರತಕ್ಕೆ ಬರದೇ ಇರುತ್ತಾ? ಹೀಗೆಲ್ಲ ಕೆಲ ಮಂದಿ ಹೇಳ್ತಿದ್ದಾರೆ. ಕೆಲವರಿಗೆ ಭಾರತದಲ್ಲೇನೋ ಆರ್ಥಿಕ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಎನ್ನುವಂಥ ಆತಂಕ ಶುರುವಾಗಿದೆ. ಇದು ಆತಂಕ ಅಂತ ಹೇಳೋದಕ್ಕಿಂತ ಕೆಲವರು ಇದನ್ನು ಬಯಸ್ತಾ ಇದ್ದಾರೆ. ಏಕೆಂದರೆ ಅವರೆಲ್ಲ ಮೋದಿ ಸರ್ಕಾರವನ್ನು ಟೀಕಿಸೋರು. ಅವರಿಗೆ ಆರ್ಥಿಕತೆ ಏನಾದರೂ ಆಗಲಿ ಮೋದಿ ಸರ್ಕಾರಕ್ಕೆ ಬೈಬೇಕು, ಮೋದಿಯಿಂದಾಗಿ ಈ ಆರ್ಥಿಕ ದುಸ್ಥಿತಿ ಬಂತು ಅಂತ ಅವ್ರು ಹೇಳ್ಕೊಂಡು ತಿರುಗಾಡಬೇಕು. ಈ ಒಂದು ಮನಸ್ಥಿತಿಯಲ್ಲಿರುವವರು ಬಹಳ ಸಂಖ್ಯೆಯಲ್ಲಿದ್ದಾರೆ. ಇತ್ತೀಚೆಗಷ್ಟೇ ನಾನು ಬ್ಲೂಮ್ಬರ್ಗ್ನ ಒಂದು ರಿಪೋರ್ಟ್ ನಿಮ್ಮ ಮುಂದಿಟ್ಟಿದ್ದೆ. ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರ್ಥಿಕ ಸಂಕಷ್ಟ ಬರೋದಿಲ್ಲ, ಭಾರತದಲ್ಲಿ ಆರ್ಥಿಕ ಹಿಂಜರಿತ ಆಗುವಂತ ಸಾಧ್ಯತೆ 0% ಇದೆ ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಹೇಳಿತ್ತು. ಆದರೆ ಇದನ್ನ ಕೆಲವರು ನಂಬಿರಲಿಲ್ಲ. ಇದು ಬಿಜೆಪಿ ಪರವಾದಂತಹ ರಿಪೋರ್ಟು, ಇದರಲ್ಲೇನೋ ಬಿಜೆಪಿ ಕೈವಾಡ ಇದೆ ಅಂತ ಕೆಲವರು ಮಾತನಾಡಿದ್ರು. ಎಲ್ಲಿಯ ಬ್ಲೂಮ್ಬರ್ಗು, ಎಲ್ಲಿಯ ಬಿಜೆಪಿ, ಅದನ್ನ ಜನ ಅರ್ಥ ಮಾಡ್ಕೊಂಡಿರಲಿಲ್ಲ. ಆದರೆ ಮಿತ್ರರೇ, ಈಗ ಭಾರತದ ಆರ್ಥಿಕತೆ ಏನೋ ಬಿದ್ದೋಗುತ್ತೆ ಅಂತ ಮಾತನಾಡ್ತಿದ್ರು. ಅವರ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ರಘುರಾಮ್ ರಾಜನ್ ಮಾಡಿದ್ದಾರೆ. ರಘುರಾಮ್ ರಾಜನ್ ಯಾರು ಅಂತ ನಿಮಗೆಲ್ಲ ಗೊತ್ತು. RBI ನಲ್ಲಿ ಗವರ್ನರ್ ಆಗಿದ್ದಂಥವ್ರು. ಭಾರತದ ಶ್ರೇಷ್ಠ RBI ಗವರ್ನರ್ಗಳ ಪಟ್ಟಿಯಲ್ಲಿ ರಘುರಾಮ್ ರಾಜನ್ ಕೂಡ ಇದ್ದಾರೆ. ಇನ್ನೊಂದು ವಿಚಾರವನ್ನು ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ರಘುರಾಮ್ ರಾಜನ್ ಕಾಂಗ್ರೆಸ್ ಪರವಾದಂತಹ ನಿಲುವನ್ನು ಹೊಂದಿದಂಥವರು. ಅವರೆಲ್ಲ ಹೇಳಿಕೆಗಳು ಎಲ್ಲವೂ ಕೂಡ ಕಾಂಗ್ರೆಸ್ ಪರವಾಗಿರುತ್ತೆ. ಅವರು ಮೋದಿಯನ್ನ ಕಟುವಾಗಿ ಟೀಕಿಸ್ತಾರೆ. ಮೋದಿಯ ಆರ್ಥಿಕ ನೀತಿಯನ್ನ ಜನ್ಮ ಜಾಲಾಡಿದ್ರು. ಮೋದಿ ಮಾಡಿದ್ದು ತಪ್ಪು ಅಂತ ಅವರು ಬಹುತೇಕ ಸಮಯಗಳಲ್ಲಿ ಹೇಳಿದ್ರು. ಆದರೆ ಈಗ ಅವರೇ ಹೇಳ್ತಿದ್ದಾರೆ, ಭಾರತದ ಆರ್ಥಿಕತೆ ಸುಸ್ಥಿತಿಯಲ್ಲಿದೆ, ಸರಿಯಾದ ಹಳಿಯಲ್ಲಿ ಸಾಗ್ತಾ ಇದೆ, RBI ಕೈಗೊಂಡಂತಹ ಕ್ರಮಗಳು ಸರಿಯಾಗಿದೆ, ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರ್ಥಿಕ ದುಸ್ಥಿತಿ ಬರೋದಿಲ್ಲ ಅಂತ ಹೇಳಿ ರಘುರಾಮ್ ರಾಜನ್ ಹೇಳ್ತಿದ್ದಾರೆ. ಶ್ರೀಲಂಕಾ, ಪಾಕ್, ಬಾಂಗ್ಲಾದಲ್ಲಿ ಏನು ಆರ್ಥಿಕ ದುಸ್ಥಿತಿ ಎದುರಾಗಿದೆ, ಇದು ಭಾರತಕ್ಕೆ 100% ಬರೋದಿಲ್ಲ ಅಂತ ರಘುರಾಮ್ ರಾಜನ್ ವಾದ ಮಂಡಿಸ್ತಿದ್ದಾರೆ. ಹಾಗಾದ್ರೆ ರಘುರಾಮ್ ರಾಜನ್ ಯಾವೆಲ್ಲ ಅಂಶಗಳನ್ನು ಆಧರಿಸಿ ಈ ಹೇಳಿಕೆಯನ್ನ ನೀಡಿದ್ರು? ಅವರಿಗೆ ಭಾರತದಲ್ಲಿ ಆರ್ಥಿಕ ಸಂಕಷ್ಟ ಬರೋದೇ ಇಲ್ಲ ಅನ್ನುವ ಬಗೆಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರೋಕೆ ಏನು ಕಾರಣ? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತೊಂದಿಷ್ಟು ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇವತ್ತು ಶ್ರೀಲಂಕಾದಲ್ಲಿ ಏನಾಗಿದೆ ಅಂತ ನೀವೆಲ್ಲ ನೋಡಿದಿರಿ. ಶ್ರೀಲಂಕಾದಲ್ಲಿ ರಾಜಕೀಯ ಅಧಃಪತನ ಶುರುವಾಗಿದೆ, ಅರಾಜಕತೆ ನಿರ್ಮಾಣ ಆಗಿದೆ. ಅಲ್ಲಿನ ಸರ್ಕಾರವನ್ನೇ ಜನ ಕಿತ್ತೊಗೆದಿದ್ದಾರೆ, ಸರ್ಕಾರದ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಅಲ್ಲೊಂದು ಸುಸ್ಥಿರವಾದಂತಹ ಸರ್ಕಾರ ಇಲ್ಲ. ಇನ್ನು ಶ್ರೀಲಂಕಾ ದಿವಾಳಿಯಾಗಿ ಹೋಗಿದೆ. ಅಲ್ಲಿ ಜನರಿಗೆ ಅನ್ನ ಆಹಾರ ಸಿಗ್ತಾ ಇಲ್ಲ. ಮನೆಯಲ್ಲಿ ಕಾರ್ ಇದೆ, ಬೈಕ್ ಇದೆ, ಆದರೆ ಅದಕ್ಕೆ ಪೆಟ್ರೋಲ್ ಸಿಗ್ತಾ ಇಲ್ಲ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಕಂಪನಿಗಳಲ್ಲಿ ಕೆಲಸ ಇದ್ರೂ ಕಂಪನಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮನೆಯಿಂದಲೇ ಕೆಲಸ ಮಾಡಿ ಎನ್ನುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಮನೆಯಿಂದ ಕೆಲಸ ಮಾಡಿದ್ರು ಕೂಡ ಸರಿಯಾಗಿ ಸಂಬಳ ಬರ್ತಾ ಇಲ್ಲ. ಹೀಗೆ ಆರ್ಥಿಕತೆ ಸಂಪೂರ್ಣವಾಗಿ ಶ್ರೀಲಂಕಾದಲ್ಲಿ ಹಳಿ ತಪ್ಪಿದೆ. ಕಳೆದ ಕೆಲ ತಿಂಗಳಿಂದ ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಯಾರು ಎಷ್ಟೇ ಸಹಾಯ ಮಾಡಿದ್ರು ಕೂಡ ಶ್ರೀಲಂಕಾ ಚೇತರಿಸಿಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ಇನ್ನು ಪಾಕಿಸ್ತಾನದ ಕಥೆಯೂ ಏನು ಭಿನ್ನವಾಗಿಲ್ಲ. ಪಾಕಿಸ್ತಾನದಲ್ಲಿ ರೂಪಾಯಿ ಮೌಲ್ಯ 200 ರೂಪಾಯಿ ದಾಟಿ ಹೋಗ್ಬಿಟ್ಟಿದೆ. ಬೆಲೆ ಏರಿಕೆ ವಿಪರೀತ ಆಗಿ ಹೋಗಿದೆ. ಅಲ್ಲಿ ಬದುಕೋದಕ್ಕಾಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಏನಾದರೂ ಅರಾಜಕತೆ ಸೃಷ್ಟಿಯಾದರೆ, ಈಗ ಒಂಥರ ಅರಾಜಕತೆನೇ ಇರೋದು. ಅಲ್ಲಿ ಸರ್ಕಾರ ಇದ್ರೂ ಕೂಡ ಸರಿಯಾಗಿ ನಿಯಂತ್ರಣದಲ್ಲಿ ಇಲ್ಲ. ಆದರೆ ಕಂಪ್ಲೀಟಾಗಿ ಅರಾಜಕತೆ ಸೃಷ್ಟಿಯಾಗಿದ್ದೆ ಆದರೆ ಪಾಕಿಸ್ತಾನದ ರೂಪಾಯಿ 300 ರೂಪಾಯಿ ದಾಟಬಹುದು ಅನ್ನುವಂಥ ಪ್ರೆಡಿಕ್ಷನ್ ಬರ್ತಾ ಇದೆ. ಇಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲೂ ಕೂಡ ಇದೆ. ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶ IMFನ ಮೊರೆ ಹೋಗ್ತಾ ಇದೆ. ನಮಗೆ ದೊಡ್ಡ ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇದೆ, ನಮಗೆ ಸ್ವಲ್ಪ ಲೋನ್ ಬೇಕು, ನೀವು ಸಹಾಯ ಮಾಡಿ ಅಂತ ಹೇಳಿ ಬಾಂಗ್ಲಾದೇಶ IMFನ ಕದ ತಟ್ಟಿದೆ. ಚೀನಾದಲ್ಲೂ ಕೂಡ ಆರ್ಥಿಕ ಹಿಂಜರಿತ ಶುರುವಾಗಿದೆ. ನಮಗನಿಸ್ಬೋದು ಚೀನಾ ದೊಡ್ಡ ಎಕಾನಮಿ, ದೈತ್ಯ ಶಕ್ತಿ, ಅಲ್ಲೇನು ಆರ್ಥಿಕ ಸಂಕಷ್ಟ ಎದುರಾಗುತ್ತೆ ಅಂತ. ಆದರೆ ಚೀನಾದಲ್ಲೂ ಕೂಡ ರಿಸೆಷನ್ ಸ್ಟಾರ್ಟ್ ಆಗಿದೆ, ಆರ್ಥಿಕ ಹಿಂಜರಿತ ಶುರುವಾಗಿದೆ. ಇಂಥ ಎಲ್ಲ ಪರಿಸ್ಥಿತಿ ಇರುವಾಗ ಇನ್ನು ಬಾಂಗ್ಲಾದೇಶ, ನೇಪಾಳ, ಭೂತಾನ ಇದರ ಕಥೆಯನ್ನೇನು ಹೊಸದಾಗಿ ಹೇಳೋದು ಬೇಕಾಗಿಲ್ಲ. ಅಲ್ಲಿ ಮೊದಲಿನಿಂದಲೂ ಕೂಡ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಲ್ಲಿ ಇಲ್ವೇ ಇಲ್ಲ. ಹೀಗೆ ಇಡೀ ದಕ್ಷಿಣ ಏಷ್ಯಾ ದೇಶಗಳು, ಚೀನಾ, ಈ ಎಲ್ಲ ಕಡೆಗಳಲ್ಲೂ ಕೂಡ ಆರ್ಥಿಕ ಹಿಂಜರಿತ ಆಗ್ತಾ ಇದೆ, ಆರ್ಥಿಕ ಅಧಃಪತನ ಆಗ್ತಾ ಇದೆ. ಭಾರತದಲ್ಲಿ ಆಗೋದಿಲ್ವಾ? ಅವರಿಗೆಲ್ಲ ಆಗಿದೆ, ನಮಗಾಗದೇ ಇರುತ್ತಾ ಅಂತ ಕೆಲವರು ವಾದ. ಆದರೆ RBIನ ಗವರ್ನರ್ ಹೇಳ್ತಾ ಇದ್ದಾರೆ, ನಮ್ಮ ಸುತ್ತಲಿನ ದೇಶಗಳು ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದ್ದಾವೆ ನಿಜ, ಆದರೆ ಭಾರತಕ್ಕೆ ಯಾವ ಕಾರಣಕ್ಕೂ ಕೂಡ ಈ ಪರಿಸ್ಥಿತಿ ಬರೋದಿಲ್ಲ. ಭಾರತಕ್ಕೆ ಈ ಪರಿಸ್ಥಿತಿ ಬಾರದಂತೆ ನಮ್ಮ ರಿಸರ್ವ್ ಬ್ಯಾಂಕ್ ಎಚ್ಚೆತ್ತುಕೊಂಡಿದೆ. ನಮ್ಮ ರಿಸರ್ವ್ ಬ್ಯಾಂಕ್ ಕೆಲವೊಂದಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡು ಭಾರತವನ್ನ ಆರ್ಥಿಕ ಸಂಕಷ್ಟದಿಂದ ದೂರ ಇಟ್ಟಿದೆ. ಹೀಗಂತ ರಘುರಾಮ್ ರಾಜನ್ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಈ ರಘುರಾಮ್ ರಾಜನ್ ಇದ್ದಾರಲ್ಲ, ಇವರೇನು ಕಡಿಮೆ ಆಸಾಮಿ ಅಲ್ಲ. ಇವರು ಆರ್ಥಿಕತೆ ವಿಚಾರದಲ್ಲಿ ಬಹಳ ಖಡಕ್ ಆದಂಥ ನಿರ್ಧಾರವನ್ನೇ ತೆಗೆದುಕೊಂಡಂಥವರು ಮತ್ತು ಬಹಳ ಖಡಕ್ಕಾಗಿ ಮಾತನಾಡೋದ್ರಲ್ಲೂ ಕೂಡ ಫೇಮಸ್ಸೇ. ಇವರು ಮೋದಿ ಸರ್ಕಾರವನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ರು. ನೋಟ್ ಬಂದಿ ಆದಂಥ ಸಂದರ್ಭದಲ್ಲಿ, GST ಜಾರಿಯಾದಂಥ ಸಂದರ್ಭದಲ್ಲಿ, ಆರ್ಥಿಕ ನೀತಿಯ ಕುರಿತಾಗಿ ರೆಪೋ ದರದಲ್ಲಿ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು RBIಯನ್ನ ಕಟುವಾಗಿ ಟೀಕಿಸ್ತಾ ಇದ್ರು. ಅವರ ನೀತಿ ನಿರ್ಧಾರಗಳು ಇಷ್ಟ ಆಗಿಲ್ಲ ಅಂತಂದ್ರೆ ನೇರವಾಗಿ ಹೇಳ್ತಾ ಇದ್ರು. ಇನ್ನು ಆರ್ಥಿಕತೆ ವಿಚಾರದಲ್ಲಿ ರಘುರಾಮ್ ರಾಜನ್ ಜ್ಞಾನದ ಬಗ್ಗೆ ಯಾರೂ ಕೂಡ ಮಾತನಾಡುವಂತಿಲ್ಲ. ಇವರಿಗೆ ಯುರೋಪಿಯನ್ ಅವಾರ್ಡ್ ಕೂಡ ಸಿಕ್ಕಿದೆ. ಬೆಸ್ಟ್ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಅಂತ ಇವರು ಗವರ್ನರ್ ಆಗಿದ್ದ ಸಂದರ್ಭದಲ್ಲಿ ಇವರಿಗೆ ಅವಾರ್ಡ್ ಕೂಡ ಸಿಕ್ಕಿದೆ.
ಅಂದರೆ ಅಷ್ಟು ಫೇಮಸ್ ಆದಂಥ ವ್ಯಕ್ತಿ. ಸ್ವಲ್ಪ ಇವರ ಧೋರಣೆ ಕಾಂಗ್ರೆಸ್ ಪರ ಆಗಿದೆ ಮತ್ತು ಮೋದಿ ವಿರುದ್ಧವಾಗಿ ಮಾತನಾಡೋದ್ರಿಂದ ಇವರು ಏನೇ ಮಾತನಾಡಿದ್ರು ಕೂಡ ದೇಶಾದ್ಯಂತ ಸುದ್ದಿ ಆಗುತ್ತೆ. ಆದರೆ ಈಗ ಇದೇ ರಘುರಾಮ್ ರಾಜನ್ ಹೇಳ್ತಾ ಇದ್ದಾರೆ, ಭಾರತದ ಆರ್ಥಿಕತೆ ಸುಸ್ಥಿತಿಯಲ್ಲಿದೆ, ಮುಂದಿನ ಕೆಲ ವರ್ಷಗಳ ಕಾಲ ಭಾರತಕ್ಕೆ ಯಾವುದೇ ಆರ್ಥಿಕ ದುಸ್ಥಿತಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇವ್ರು ಏನು ಕಾರಣ ಕೊಟ್ಟಿದ್ದಾರೆ? ಸುಮ್ಮನೆ ಹಿಂಗೆ ಹೇಳೋಕ್ಕಾಗುತ್ತಾ? ಪಾಕಿಸ್ತಾನದಲ್ಲಾಗಿದೆ, ಬಾಂಗ್ಲಾದಲ್ಲಾಗಿದೆ, ಶ್ರೀಲಂಕಾದಲ್ಲೂ ಕೂಡ ಆರ್ಥಿಕ ಹಿಂಜರಿತ ಆಗಿದೆ, ಆರ್ಥಿಕ ಸಂಕಷ್ಟ ಎದುರಾಗಿದೆ, ಭಾರತದಲ್ಲಿ ಬರೋದಿಲ್ಲ ಅಂತ ಸುಮ್ಮನೆ ಹೇಳೋದಕ್ಕಾಗತ್ತಾ? ಅದಕ್ಕೊಂದು ಕಾರಣ ಕೊಡಬೇಕಲ್ಲ. ಇದಕ್ಕೆ ರಘುರಾಮ್ ರಾಜನ್ ಸ್ಪಷ್ಟವಾದ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಅದೇನಂತಂದರೆ, ಭಾರತದ ರಿಸರ್ವ್ ಬ್ಯಾಂಕ್ ಈಗಲೂ ಕೂಡ ಅತಿ ಹೆಚ್ಚಿನ ಫಾರೆಕ್ಸ್ ರಿಸರ್ವನ್ನು ಹೊಂದಿದೆ. ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆಯಲ್ಲ, ಇದು ದೊಡ್ಡ ಪ್ರಮಾಣದಲ್ಲಿದೆ. ಹೀಗಾಗಿ ಭಾರತಕ್ಕೆ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟ ಬರೋದಕ್ಕೆ ಸಾಧ್ಯ ಇಲ್ಲ. ಮಿತ್ರರೇ, ಹಾಗಾದರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಭಾರತದ ಎಷ್ಟಿದೆ ಅಂತ ಕೇಳಿದ್ರೆ $570 ಬಿಲಿಯನ್ ಇದೆ. ಎಷ್ಟು? $570 ಬಿಲಿಯನ್. ಅದೇ ಪಾಕಿಸ್ತಾನದ ಎಷ್ಟಿದೆ ಕೇಳಿದ್ರೆ $8 ಬಿಲಿಯನ್. ಭಾರತಕ್ಕೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯನಾ? ಪಾಕಿಸ್ತಾನ ಭಾರತಕ್ಕಿಂತ ಭೌಗೋಳಿಕವಾಗಿ ಸಣ್ಣದಾಗಿದೆ ನಿಜ, ಅವರ ಆರ್ಥಿಕತೆ ಚಿಕ್ಕದಾಗಿದೆ ನಿಜ. ಆದರೆ ಪಾಕಿಸ್ತಾನದ ಗಾತ್ರ, ಅವರ ಜನಸಂಖ್ಯೆ ಆಧರಿಸಿದರೆ ಪಾಕಿಸ್ತಾನದ ಕನಿಷ್ಠ $60-70 ಬಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇರಬೇಕಾಗಿತ್ತು. ಆದರೆ ಅವರ ಬಳಿಯಲ್ಲಿರೋದೆಷ್ಟು? $8 ಬಿಲಿಯನ್. ಇನ್ನು ಶ್ರೀಲಂಕಾದ ಕಥೆಯನ್ನಂತೂ ನಿಮಗೆ ಹೇಳೋದೇ ಬೇಡ. ಶ್ರೀಲಂಕಾದ ಒಟ್ಟಾರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇರುವಂಥದ್ದು $50 ಮಿಲಿಯನ್, ಅಂದರೆ $1 ಬಿಲಿಯನ್ ಕೂಡ ಇಲ್ಲ. ಹೀಗಾಗಿ ಭಾರತಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯ ಸಂಕಷ್ಟ ಎದುರಾಗೋದಿಲ್ಲ. ಭಾರತ ಅತಿ ಹೆಚ್ಚಿನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನು ಹೊಂದಿದೆ. ಇದು ಕಡಿಮೆ ಆಗ್ತಾ ಇದೆ. ಮೊದಲು $600 ಬಿಲಿಯನ್ ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇತ್ತು. ಸದ್ಯ ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇರೋದ್ರಿಂದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ಯಾವುದೇ ಸಂಕಷ್ಟ ಇಲ್ಲ. ಇದರ ಪ್ರಮಾಣವೇ ದೊಡ್ಡದಾಗಿದೆ. $570 ಬಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆ. ಹೀಗಾಗಿ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಭಾರತಕ್ಕೆ ಸಂಕಷ್ಟ ಎದುರಾಗೋದಿಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, ರಘುರಾಮ್ ರಾಜನ್ ಹೇಳ್ತಾ ಇರುವಂಥದ್ದು. ಇನ್ನು ಇವರು ಇನ್ನೊಂದು ಅಂಶವನ್ನು ಕೂಡ ಮುಖ್ಯವಾಗಿ ಉಲ್ಲೇಖ ಮಾಡಿದ್ದಾರೆ. ಅದೇನಂತಂದರೆ ಇನ್ಫ್ಲೇಷನ್. ಇವತ್ತು ಶ್ರೀಲಂಕಾದಲ್ಲಿ 60% ಇನ್ಫ್ಲೇಷನ್ ಇದೆ. ಬೆಲೆ ಏರಿಕೆ ಇದೆಯಲ್ಲ, ಇದು 60% ಇದೆ. ಪಾಕಿಸ್ತಾನದಲ್ಲಿ 24% ಇದೆ. ಆದರೆ ಭಾರತದಲ್ಲಿರುವಂಥದ್ದು 7% ಮಾತ್ರ. ಭಾರತದಲ್ಲಿ ಇನ್ಫ್ಲೇಷನ್ ಪ್ರಮಾಣ 7% ಇದೆ. ನಮಗನಿಸುತ್ತೆ ದಿನಬಳಕೆ ವಸ್ತು ಬೆಲೆ ಜಾಸ್ತಿ ಆಗಿದೆ, ನಾವು ಏನೇ ಕೊಳ್ಳೋದಕ್ಕೂ ಕೂಡ ಇವತ್ತು ಸಾಧ್ಯವಾಗದಂಥ ಸ್ಥಿತಿ ಇದೆ, ನಮ್ಮ ಆದಾಯ ಅಷ್ಟೇ ಇದೆ. ಆದರೂ ಕೂಡ 7% ಇನ್ಫ್ಲೇಷನ್ ಇರೋದಾ ಕೇಳಿದ್ರೆ ಹೌದು. ಇವತ್ತು ಭಾರತದ ದಾಖಲೆ ಪ್ರಕಾರ ನಮ್ಮ ಇನ್ಫ್ಲೇಷನ್ ಇರುವಂಥದ್ದು 7% ಮಾತ್ರ. ಇದೊಂದು ಅತಿ ಹೆಚ್ಚು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಭಾರತ ನಿಭಾಯಿಸಬಹುದು, ಭಾರತೀಯರು ಕೂಡ ಇದನ್ನು ಸಂಭಾಳಿಸಬಹುದು. ಅಷ್ಟು ಪ್ರಮಾಣದಲ್ಲಿ ಮಾತ್ರ ಇರುವಂಥದ್ದು. ಇನ್ನು GDP ಗ್ರೋತ್ ರೇಟನ್ನು ಕೂಡ ಇಲ್ಲಿ ನೋಡಲಾಗುತ್ತೆ. ಇವತ್ತು ಪಾಕಿಸ್ತಾನ 4% ಗ್ರೋತ್ ರೇಟನ್ನು ಹೊಂದಿದೆ. ಅದೇ ಶ್ರೀಲಂಕಾ ನೆಗೆಟಿವ್ನಲ್ಲಿ ಸಾಗ್ತಾ ಇದೆ. ಅವ್ರದ್ದು ಗ್ರೋತ್ ಇಲ್ಲ, ಅವ್ರದ್ದು ನೆಗೆಟಿವ್ಗೆ ತಿರುಗಿಬಿಟ್ಟಿದೆ. ಇನ್ನು ಇಡೀ ವಿಶ್ವದಲ್ಲಿ ಆರ್ಥಿಕ ವಿಷಮ ಪರಿಸ್ಥಿತಿ ಇದ್ದಾಗ್ಯೂ ಕೂಡ ಭಾರತ 7.4% ಗ್ರೋತ್ ರೇಟನ್ನು ಹೊಂದಿದೆ. ಯಾವುದರಲ್ಲಿ? GDPಯಲ್ಲಿ. ಇವತ್ತು GDP ಗ್ರೋತ್ ರೇಟ್ನಲ್ಲಿ ಸೌದಿ ಅರೇಬಿಯಾ ನಂಬರ್ 1 ಸ್ಥಾನದಲ್ಲಿದೆ. ಅವ್ರದ್ದು 7.6 ಅದನ್ನು ಬಿಟ್ಟರೆ ಭಾರತವೇ 2ನೇ ಸ್ಥಾನದಲ್ಲಿರುವಂಥದ್ದು. ಭಾರತದ್ದು 7.4 ಗ್ರೋತ್ ರೇಟ್ ಇದೆ. ಆದರೆ ಚೀನಾ ಕೂಡ ಈ ಸಾಧನೆಯನ್ನು ಮಾಡೋದಕ್ಕಾಗ್ತಾ ಇಲ್ಲ. ಚೀನಾ ದೈತ್ಯ ಶಕ್ತಿ, ದೊಡ್ಡ ಎಕಾನಮಿ, ಅವರ ಬಳಿ ಮ್ಯಾನ್ ಪವರ್ ಇದೆ, ಟೆಕ್ನಾಲಜಿ ಇದೆ, ಎಲ್ಲ ಇದ್ದಾಗ್ಯೂ ಕೂಡ ಅವರ GDP ಗ್ರೋತ್ ರೇಟ್ ಇರುವಂಥದ್ದು 3.3 ಮಾತ್ರ. ಇನ್ನು ಅಮೆರಿಕ, ವಿಶ್ವದ ಹಿರಿಯಣ್ಣ, ಅಮೆರಿಕದ ಬಳಿ ಇವತ್ತು ಯಾವುದಾದ್ರೂ ಟೆಕ್ನಾಲಜಿ ಇಲ್ಲ ಅಂತಿದೆಯಾ? ಅವರಿಗೇನಾದರೂ ಹೇಳ್ಕೊಡ್ಬೇಕಾ? ಅಷ್ಟೊಂದು ಮುಂದುವರೆದ ದೇಶ, ಆದರೂ ಕೂಡ ಅವರ GDP ಗ್ರೋತ್ ರೇಟ್ ಇರುವಂಥದ್ದು 2.3 ಮಾತ್ರ. ಫ್ರಾನ್ಸ್ ಕೂಡ 2.3 GDP ಗ್ರೋತ್ ರೇಟನ್ನು ಹೊಂದಿದೆ. ಆದರೆ ಭಾರತದಿರುವಂಥದ್ದು 7.4 GDP ಗ್ರೋತ್ ರೇಟ್. ಇದನ್ನೆಲ್ಲ ಆಧರಿಸಿ ರಘುರಾಮ್ ರಾಜನ್ ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಭಾರತಕ್ಕೆ ಯಾವುದೇ ಆರ್ಥಿಕ ಸಂಕಷ್ಟ ಎದುರಾಗೋದಿಲ್ಲ. ಇವತ್ತು ಶ್ರೀಲಂಕಾದಲ್ಲಿ ಎದುರಾಯಿತು, ಪಾಕಿಸ್ತಾನದಲ್ಲಿ ಎದುರಾಯಿತು ಅಂತ ನಾವು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಜನ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸ್ವತಃ ರಘುರಾಮ್ ರಾಜನ್ ಹೇಳ್ತಾ ಇದ್ದಾರೆ. ರಘುರಾಮ್ ರಾಜನ್ ಹೇಳಿಕೆಯನ್ನು ನಾನು ಯಾಕಿಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ರಘುರಾಮ್ ರಾಜನ್ ಈ ಹಿಂದೆ ಭಾರತ ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ ಅಥವಾ ಅವ್ರಿಗೆ ಇಷ್ಟ ಆಗದೆ ಇರೋದನ್ನು ನೇರವಾಗಿ ಹೇಳ್ತಾ ಇದ್ರು. ಅವರು BJP ಪರ ಅಲ್ಲ, ಅವರು ಕಾಂಗ್ರೆಸ್ ಪರವಾದಂಥ ನಿಲುವನ್ನು ಹೊಂದಿದವರು. ಈಗ ಅವರೇ RBI ಕ್ರಮವನ್ನು ಕೊಂಡಾಡಿದ್ದಾರೆ. RBI ಮಾಡಿರುವಂಥದ್ದು ಸರಿ ಇದೆ ಅಂತ ಹೇಳಿದ್ದಾರೆ. ಹಾಗಂತ ಪೂರ್ತಿ ಸರಿ ಇದೆ ಅಂತ ಅವರೇನು ಹೇಳಿಲ್ಲ. ಕೆಲವೊಂದಷ್ಟು ನ್ಯೂನತೆಗಳನ್ನು ಕೂಡ ಎತ್ತಿ ತೋರಿಸಿದ್ದಾರೆ. ಅದರಲ್ಲಿ ಏನು ಅಂತಂದರೆ, ಮುಖ್ಯವಾಗಿ ಇವತ್ತು ಭಾರತದಲ್ಲಿ 7% ಇನ್ಫ್ಲೇಷನ್ ಇದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಇದನ್ನು ಇನ್ನಷ್ಟು ಕಡಿಮೆ ಮಾಡಬಹುದು. ಅದಕ್ಕೆ RBI ಏನು ಮಾಡಬೇಕು? ಲೋನ್ ಮೇಲಿನ ಬಡ್ಡಿ ದರವನ್ನು ಏರಿಸಬೇಕು. ಜನರ ಕೈಗೆ ಹೆಚ್ಚೆಚ್ಚು ಲೋನ್ ಸಿಗಬಾರ್ದು. ಹಣದ ಹರಿವನ್ನು ಕಡಿಮೆ ಮಾಡಬೇಕು. ಆಗ ನಿಧಾನವಾಗಿ ಬೆಲೆ ಏರಿಕೆ ಕಡಿಮೆ ಆಗುತ್ತೆ. ಜನರ ಬಳಿಯಲ್ಲಿ ಹಣ ಇಲ್ಲ ಅಂದಾಗ ಬೇಡಿಕೆ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆಯಿತು ಅಂತಂದರೆ ಸಹಜವಾಗಿ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಬರುತ್ತೆ, ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಈ ಬಗ್ಗೆ RBI ಕ್ರಮ ಕೈಗೊಳ್ಳಬೇಕು. ಹೀಗಂತಲೂ ಕೂಡ ರಘುರಾಮ್ ರಾಜನ್
ಸಲಹೆಯನ್ನು ಕೊಟ್ಟಿದ್ದಾರೆ. ಕೇವಲ ಅವರು ಹೊಗಳಿ ಅಟ್ಟಕ್ಕೇರಿಸಿ ಸುಮ್ಮನೆ ಕೂರಿಸಿಲ್ಲ. ಭಾರತದ RBI ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೂ ಒಂದಷ್ಟು ಸುಧಾರಣಾ ಕ್ರಮವನ್ನು ಮಾಡಬಹುದು ಅನ್ನೋದನ್ನು ಕೂಡ ರಘುರಾಮ್ ರಾಜನ್ ಅವರು ಹೇಳಿದ್ದಾರೆ. ಮಿತ್ರರೇ, ಇದಿಷ್ಟು ಭಾರತದ ಆರ್ಥಿಕತೆಯ ಬಗೆಗೆ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.